ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಜಯಲಲಿತಾ ಅಂದರೆ ಲಲಿತಂಗೆ ಅವ್ರ ಅತ್ತೆ ಎಷ್ಟೆಲ್ಲ ಕಷ್ಟ ಕೊಟ್ಟಳು ಅಂತ ಇವಾಗ ಅರ್ಥ ಆಗಿದೆ ಅವ್ರ ಅಪ್ಪಂಗೆ, ಅವ್ರ ಮಾವಂಗೆ. ಹಂಗಾಗ್ಬಿಟ್ಟು ಅವ್ರ ಮಾವ ಕ್ಲಾಸ್ ತೊಗೊಂಡಿದ್ದಾರೆ ಇವಾಗ. ಮಗನು ಹೇಳಿದ್ದು ಕರೆಕ್ಟು, ಅಮ್ಮನೇ ಇದೆಲ್ಲ ಮಾಡಿರೋದು ಅಂತ ಒಪ್ಕೊಂಡಿರಲಿಲ್ಲ ಅವಳು ನಿನ್ನೆ. ನಾನಲ್ಲ, ನನ್ನನ್ನು ಯಾಕೆ ನೋಡ್ತೀರಾ ನೀವೆಲ್ಲ ಅಂತ ಅಂದ್ಕೊಂಡು ಒಪ್ಪಿರಲಿಲ್ಲ. ಆದರೆ ಯಾರು ಮಾಡಿರೋರು ಸರಿ, ಬಾಯಿ ಮುಂದೆ ಬಂದು ಬಾಯಿ ಬಿಟ್ಟರೆ ಸರಿ, ಇಲ್ಲ ಅಂದರೆ ನಾನು ಸುಮ್ಮನೆ ಇರೋನಲ್ಲ ಅಂತ ಎದ್ದಿಸಿದ್ದ. ಹಾಗಾಗಿ ಕೊನೆಗೆ ಎಲ್ಲರೂ ಸೇರಿ ಬಾಯಿ ಬಿಡಿಸಿದ್ದಕ್ಕೆ ಒಪ್ಕೊಂಡಿದ್ದಾಳೆ ಅವ್ರ ಅತ್ತೆ, ನಾನೇ ಮಾಡಿದ್ದು ಅಂತೇಳಿ. ನೀನು ಮಾಡಿದ್ದು ನೀನೇ ಅಂತ ಆದರೆ, ಇನ್ನು ಮಾಡಲ್ಲ ಅನ್ನಂಗಿದ್ರೆ ನಮ್ಮ ಮನೆಯಲ್ಲಿರು, ಇಲ್ಲ ಇನ್ನೂ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದರೆ ಇವಾಗಲೇ ಹೋಗ್ತಾಯಿರು, ಹಂಗಂತ ನನಗೆ ಆಣೆ ಮಾಡಬೇಕು ಅಂತ ಹೇಳ್ತಾನೆ. ಸಾಕಾಗೋಗಿದೆ, ಯಾವಾಗ ನೋಡಿದ್ರೂ ಬರೀ ಇದೇ ಕೆಲಸ. ಅವಳೇನು ನಿನಗೆ ದ್ರೋಹ ಮಾಡಿದ್ದಾಳೆ? ಅವಳ ಪಾಡಿಗೆ ಅವಳು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆಗಿ ಅಲ್ಲೋಗಿ ಕೆಲಸ ಮಾಡಿಕೊಂಡು, ಮನೆಯಲ್ಲೂ ಕೆಲಸ ಮಾಡಿಕೊಂಡು ಅವಳು ಆರಾಮಾಗಿದ್ದಾಳೆ. ಅವಳಿಗೆ ಯಾಕೆ ನಿನ್ನ ಹಿಂಸೆ ಕೊಡ್ತಾಯಿದ್ದೀಯಾ? ಏನು ನಿನಗೆ ಸಮಸ್ಯೆ ಆಗಿರೋದೇನು ಅಂತ ಕೇಳ್ತಾನೆ. ಅದಕ್ಕೆ ನನಗೆ ಅವಳು ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಕಂಡ್ರೆ ಏನಕ್ಕೆ ಇಷ್ಟ ಇಲ್ಲ? ನಿನ್ನ ಮಗ ಒಪ್ಕೊಂಡು ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅಂದಮೇಲೆ ನಿನಗೆ ಯಾಕೆ ಇಷ್ಟ ಇಲ್ಲ? ನಿನ್ನ ಇಷ್ಟ ಕಟ್ಕೊಂಡು ಅವನಿಗೆ ಏನಾಗಬೇಕಾಗಿದೆ ಅಂತ ಎಲ್ಲ ಹೇಳ್ತಾನೆ. ಆದರೂ ಅವಳು ದ್ವೇಷನ ಬಿಡೋದೇ ಇಲ್ಲ. ಅವಳು ಕಂಡ್ರೆ ಆಗಲ್ಲ, ಲಲಿತನ ಕಂಡ್ರೆ ಅವಳಿಗೆ ಆಗೋದೇ ಇಲ್ಲ. ಮಗನೂ ಹೇಳಿ ನೋಡಿ ಸಾಕಾದ, ಏನು ಮಾಡೋಕ್ಕಾಗಲ್ಲ. ಇನ್ನು ಅವರು ಬೇರೆ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಮನೆ ಬಿಟ್ಟು. ಒಬ್ಬನೇ ಮಗ ಅಲ್ಲ, 3 ಜನ ಮಗ್ದಿರು. ಒಬ್ಬ ಬಿಸ್ನೆಸ್ ಏನೋ ಮಾಡ್ತಾನೆ, ಇನ್ನೊಬ್ಬ ಇವನೊಬ್ಬ, ಮತ್ತು ಇನ್ನೊಬ್ಬ ಓದ್ತಿದ್ದಾನೆ. ಆದರೆ ಮನೆ ತುಂಬ ಚೆನ್ನಾಗಿದ್ದಾರೆ. ಮನೆ ಕಡೆ ರಾಜಕೀಯದವರು ಹಾಗೆಲ್ಲ ಆಚೆ ಕಡೆ ಹೋಗೋಕ್ಕಾಗಲ್ಲ. ಸಾಲದಕ್ಕೆ ಸೊಸೆನೂ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಳೆ. ಮಗಳು ಕೂಡ ಒಳ್ಳೆ ಮನೆ ಸೇರಿದ್ದಾಳೆ. ಹೀಗೆ ಇವಳಂತೂ ಮೀನಾಕ್ಷಿ ತುಂಬ ಒಳ್ಳೆಯವಳು. ನಾದಿನಿಗೆ ತುಂಬ ಸಪೋರ್ಟ್ ಮಾಡ್ತಾಳೆ ಪ್ರತಿಯೊಂದು ವಿಷಯಕ್ಕೂ. ಅವಳಿಗೆ ಏನೇನು ಬೇಕೆಲ್ಲ ಕೊಡಿಸ್ತಾಳೆ, ಬಟ್ಟೆಯಿಂದ ಸೀರೆಯಿಂದ ಎಲ್ಲ ಕೊಡಿಸ್ತಾಳೆ. ತಮ್ಮನಿಗೂ ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಾಳೆ ಪ್ರತಿಯೊಂದು ವಿಷಯದಲ್ಲೂ. ಇವಳದು ಗುಡ್ ಕ್ಯಾರೆಕ್ಟ್ರು. ಆದರೆ ಅಜ್ಜಿನೂ ಅಷ್ಟೇ, ಅಜ್ಜಿನೂ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಈ ಓರ್ಗಿತಿಗೂ ಅನಿಸುತ್ತಾ ಇರುತ್ತೆ. ಆದರೆ ಏನು ಮಾಡ್ತಾಳೆ ಅಂದರೆ, ಅವಳು ಅತ್ತೆ ಹೇಳ್ದಂಗೆ ಕೇಳಬೇಕಾಗಿದೆ. ಏಕೆಂದರೆ ಗಂಡನ ದುಡಿಮೆ ಇಲ್ಲದ ಕಾರಣಕ್ಕೆ ಅತ್ತೆ ಏನು ಹೇಳ್ತಾಳೆ ಅದನ್ನೇ ಕೇಳಬೇಕು ಇವಾಗ. ಅತ್ತೆ ಹೇಳ್ದಂಗೆ ಕೇಳಿಲ್ಲ ಅಂದರೆ ಇವಳು ಖರ್ಚಿಗೂ ದುಡ್ಡು ಕೊಡಲ್ಲ, ಇವಳನ್ನು ಮಾತಾಡ್ಸಲ್ಲ, ಈ ಥರ ಆಗುತ್ತೆ. ಅದಕ್ಕೋಸ್ಕರ ಅವ್ರ ಅತ್ತೆ ಏನು ಹೇಳ್ತಾರೆ ಅದಕ್ಕೆ ಕೋಲೆ ಬಸವನ ಥರ ತಲೆ ಅಲ್ಲಾಡಿಸ್ಲೇಬೇಕಾಗತ್ತೆ ಇವಳು. ಹಾಗಾಗ್ಬಿಟ್ಟು ಪಾಪ ಅವಳು ವಿಧಿ ಇಲ್ಲ, ಅವಳು ಅತ್ತೆ ಏನು ಹೇಳ್ತಾಳೋ ಅದನ್ನೇ ಕೇಳ್ಕೊಂಡಿದ್ದಾಳೆ. ಅತ್ತೆ ಒಪ್ಕೊಳ್ಳಿ ಅತ್ತೆ ಅಂತ ಹೇಳ್ತಾಳೆ. ಕಣ್ಣು ಬಿಟ್ಟ ತಕ್ಷಣ ಸುಮ್ಮನಾಗ್ತಾಳೆ. ಈಗ ವಿಧಿ ಇಲ್ಲ, ಗಂಡ ತಿರುಗಿ ಬಿದ್ದ ತಕ್ಷಣವೇ ಬೇಜಾರಾಗೋಯ್ತು, ಇವಾಗ ಒಪ್ಕೊಂಡಿದ್ದಾಳೆ. ಹೀಗಾಯಿತು, ಹೌದು ನಾನೇ ಮಾಡಿದ್ದು ಅಂತೇಳಿ. ಎಷ್ಟು ಸಲ ಹೇಳಬೇಕು ನಿನಗೆ ಮಹೇಶ್ವರಿ, ಪರಮೇಶ್ವರಿ, ಎಷ್ಟು ಸಲ ಹೇಳಬೇಕು ಹೇಳು? ಎಷ್ಟು ಸಲ ಹೇಳಿದ್ರೂ ನೀನು ಇದೇ ಕೆಲಸ ಮಾಡ್ತೀಯ ಅಂದರೆ ನಿನ್ನನ್ನು ಕ್ಷಮಿಸೋಕ್ಕೆ ಸಾಧ್ಯವೇ ಇಲ್ಲ. ನೀನು ಇರೋದೇ ಬೇಕಾಗಿಲ್ಲ. ನಾವು ಹೇಳಿ 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 ಸಾಕಾಗೋಗಿದೆ. ಎಷ್ಟು ಸಲ ಹೇಳಿದ್ರೂ ನಿನ್ನ ಬುದ್ಧಿ ಕಲಿಯಲ್ಲ. ನೋಡು, ಯೋಚನೆ ಮಾಡು. ಇನ್ಮೇಲಾದ್ರೂ ಎಲ್ಲನೂ ಬಿಟ್ಟಿರ್ತೀನಿ ಅನ್ನಂಗಿದ್ರೆ ನನ್ನ ಕೈ ಮುಟ್ಟಿ ಆಣೆ ಮಾಡು, ಯಾವುದನ್ನೂ ಮಾಡಲ್ಲ, ಇನ್ನೂ ಚೆನ್ನಾಗಿರ್ತೀನಿ ಅಂತೇಳಿ. ಅಪ್ಪ ಅಮ್ಮಂಗೆ ಹಂಗೆಲ್ಲ ಅನ್ಬೇಡಿಯಪ್ಪ ಅಂತ ಬಂದ ಚಿಕ್ಕೋನು. ನೋಡು, ನಿನ್ನ ಕೆಲಸ ಎಷ್ಟಿದೆ, ನೀನು ಓದೋ ಹುಡುಗ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗು. ನಿನಗೆ 25 ಮಾತುಗಳು ಬೇಕಾಗಿಲ್ಲ. ನಾನು ಮಾತಾಡ್ತಿದ್ದೆ ನಿಮ್ಮ ಅಮ್ಮನ ಜೊತೆ ಅಂತ ಹೇಳ್ತಾನೆ. ಅವನು ಸುಮ್ಮನೆ ಸೈಡಿಗೆ ಹೋಗಿ ನಿಂತ್ಕೋತಾನೆ. ಆಮೇಲೆ ಅವ್ರ ಅಮ್ಮನೂ ಕೂಡ ಆ ಕಡೆ ಸುಮ್ಮನೆ ನೋಡ್ತಾ ನಿಂತಿರ್ತಾರೆ. ಮಗ ಆ ಕಡೆ ನೋಡ್ತಿರ್ತಾನೆ. ಲಲಿತಾ, ಮಾವ ಬಿಡಿ ಮಾವ ಹೋಗಲಿ ಅಂತ. ಸುಮ್ಮನಿರು ಲಲಿತಾ, ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿರಮ್ಮ ನೀನು ಅಂತಾನೆ. ಅವಳು ಸುಮ್ಮನೆ ಸೈಡಲ್ಲಿ ನಿಂತ್ಕೋತಾಳೆ. ಆಮೇಲೆ ಇವಳಿಗೆ ಗೊತ್ತಾಯಿತು, ಎಲ್ಲರಿಗೂ ಇವರು ಆಗ್ತಿದ್ದಾರೆ ಅಂದರೆ ನಾನು ಬಿಡಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಯಿತು. ಆಗ ಈ ಪರಮೇಶ್ವರಿ ಒಪ್ಕೊತಾಳೆ. ಅಲ್ಲ ಪರಮೇಶ್ವರಿ, ಎಷ್ಟು ಹೇಳಿದ್ರು ನೀನು ಕೇಳಲ್ವಲ್ಲ, ನಿನಗೆ ಎಷ್ಟು ಸಲ ಹೇಳಬೇಕು ಬುದ್ಧಿನ? ಯಾವ ಥರ ಬುದ್ಧಿ ಹೇಳಿದ್ರು ನೀನು ಕೇಳಲ್ಲ ಅಂದಮೇಲೆ ನಾವು ಯಾವ ಥರ ಹೇಳ್ಬೇಕು ಹೇಳು ನಿನಗೆ? ಒಂದಲ್ಲ ಎರಡಲ್ಲ, ನಿನ್ನೆ ಅವಳದು ಪಂಚಾಯಿತಿ ಮೀಟಿಂಗ್ ಇತ್ತು, ಅವಳು ಭಾಷಣ ಮಾಡಬೇಕಿತ್ತು. ನೀನು ನೋಡಿದ್ರೆ ರೂಮಲ್ಲಿ ಕೂಡಾಕಿದೀಯ. ಅವಳು ಹೆಂಗೆ ಬರ್ತಾಳೆ ಹೇಳು? ಅವಳು ಮಾಡಿರೋದಾದರೂ ಏನು ನೀನು ದ್ರೋಹ? ಅವಳೇನು ತಪ್ಪು ಮಾಡಿದ್ದಾಳೆ?
ಅವಳಿಗೆ ಯಾಕೆ ಆ ಥರ ಶಿಕ್ಷೆ ಕೊಡ್ತೀಯಾ ಅಂತ ತುಂಬಾ ಬೈತಾನೆ. ಅದು ಎಷ್ಟೇ ಬೈದ್ರೂ ಅವಳಿಗೆ ಅದು ಅರ್ಥನೇ ಆಗಲ್ಲ. ಒಟ್ಟಿಗೆ ಬಡವ್ರ ಕೆರೆ ಹುಡುಗಿ, ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು, ಇಷ್ಟೇ ಅವಳದು. ಯಾವಾಗ ನೋಡಿದ್ರೂ ಬಡವ್ರ ಹುಡುಗಿ, ನಮ್ಮ ಮನೆಗೆ ಲಾಯಕ್ಕಿಲ್ಲ, ನಮ್ಮ ಮನೆಗೆ ತಕ್ಕಾದವಳಲ್ಲ, ಮನೆ ಬಿಟ್ಟು ಹೋಗು, ಏನಕ್ಕಿಲ್ಲಿದೆಯಾ, ಹೀಗೆ ಏನೇನೋ ಕುತಂತ್ರ ಮಾಡಿ ಅವಳನ್ನು ತುಂಬಾ ದೂರ ಮಾಡೋದಕ್ಕೆ ಮಗನಿಂದ ತುಂಬ ಪ್ರಯತ್ನ ಪಡ್ತಾಳೆ. ಮಗ ತುಂಬ ಇಷ್ಟಪಡ್ತಾನೆ. ಆಮೇಲೆ ಏನೋ ಹೇಳೋಕ್ಕೆ ಹೋಗ್ತಾಳೆ ಸೊಸೆ, ಅತ್ತೆ ಬೇಜಾರು ಮಾಡ್ಕೋಬೇಡಿ ಅಂತಲೇ, ಏಯ್ ಮುಚ್ಚು ಬಾಯಿ, ನನಗೇನು ಹೇಳೋಕ್ಕೆ ಬರಬೇಡ ನೀನು, ಗೆಟ್ ಔಟ್ ಅಂತಾಳೆ. ಅವಳು ಪಾಪ ಸೈಡ್ ಹೋಗ್ತಾಳೆ. ಅಂದರೆ ಗಂಡ ಬೈದಿರ್ತಾನಲ್ಲ, ಇವಳಿಗೆ ಸಿಟ್ಟಿರುತ್ತೆ ಅವಾಗ. ಆ ಟೈಮಿಗೆ ಸೊಸೆ ಅಲ್ಲಿ ಬಂದು, ಅತ್ತೆ ಬಿಡಿ ಅತ್ತೆ ಹೋಗಲಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಬಂದ್ಲ, ಸಿಟ್ಟು ಬಂದುಬಿಡ್ತು. ಸಿಕ್ಕಾಬಟ್ಟೆ ಸಿಟ್ಟಲ್ಲಿದ್ಲ, ಬೈದ್ಬಿಟ್ಲು. ಹಂಗೆ ಈ ಪರಮೇಶ್ವರಿ ತುಂಬಾ ಘಾಟಿ ಇದ್ದಾಳೆ. ಇವಳಿಗೆ ಸೊಸೆಯನ್ನ ಬಾಳಿಸೋದು ಹೇಗೆ ಅಂತಲೂ ಗೊತ್ತಿಲ್ಲ. ಅವ್ರ ಅಮ್ಮ ಬಂದು ಬುದ್ಧಿ ಹೇಳಿ ಎಲ್ಲ ಮಾಡೋದ್ರೂ ಇವಳು ಒಂದು ಚೂರು ತಿದ್ಕೊಂಡಿಲ್ಲ. ಯಾವಾಗಲೂ ಇವಳ್ದು ಇದೇ ರಾಮಾಯಣ ಆಗೋಯ್ತು. ಹಂಗಾಗಿ ತುಂಬಾ ಬೇಜಾರು. ಕೊನೆ ಮಗ ಇನ್ನೂ ಮದುವೆ ಆಗಿಲ್ಲ. ಇವನು ಮಾತ್ರ ಅಮ್ಮ ಬೇಜಾರು ಮಾಡ್ಕೊಂಡವಳೆ ಅಂತ ಸಮಾಧಾನ ಮಾಡೋಕ್ಕೆ ಬಂದಿದ್ದಾನೆ. ಅಮ್ಮ ಬೇಜಾರು ಮಾಡ್ಕೊಬೇಡಮ್ಮ ಹಂಗೆ ಅಂತೇಳ್ಬಿಟ್ಟು ಏನು ಮಾತಾಡ್ತಿಲ್ಲ. ಹೋಗಲಿ ಬಿಡು, ಸುಮ್ಮನಿರಮ್ಮ, ಇನ್ನೆಲ್ಲ ಹಂಗೆ ಮಾಡೋಕ್ಕೆ ಹೋಗ್ಬೇಡ ಕಣಮ್ಮ, ಸುಮ್ಮನಿದ್ಬಿಡಮ್ಮ ಅತ್ಲಾಗಿ, ಅವನ ಹಣೆ ಬರ, ಅವನು ಏನಾರ ಮಾಡ್ಕೊಳ್ಳಿ, ಬಡವರು ಹುಡುಗಿನಾರಾಗಲಿ ಏನಾರು ಆಗಲಿ, ಸುಮ್ಮನಿದ್ಬಿಡಮ್ಮ ಅಂತ ಹೇಳ್ತಾನೆ. ಆವಾಗ ಅವಳು ಸುಮ್ಮನಾಗಲ್ಲ. ದ್ವೇಷ, ಅಸೂಯೆ ಎಲ್ಲ ಇರುತ್ತೆ. ಇನ್ನು ಈ ಲಲಿತನ ಗಂಡ ಜೈ ತುಂಬಾ ಇಷ್ಟಪಡ್ತಾನೆ ಲಲಿತನ. ಅವಳು ಪಾಪ ಅವ್ರ ಅಮ್ಮ ಎಷ್ಟೆಲ್ಲ ಹಿಂಸೆ ಕೊಟ್ಟರು, ನೀನೇನು ಬೇಜಾರು ಮಾಡ್ಕೊಬೇಡ ಲಲಿತ, ನಾನಿದ್ದೀನಿ ಸುಮ್ಮನೆ ಇರು ಅಂತ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ಅವಳಿಗೆ ಅಯ್ಯೋ, ನನ್ನ ದೊರೆ ಇರುವಾಗ ನನಗೇನು ಪ್ರಾಬ್ಲಮ್ ಇಲ್ಲ, ನನ್ನ ದೊರೆ ನನ್ನ ಹತ್ರ ಚೆನ್ನಾಗಿರೋವರೆಗೂ ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಯಾವಾಗಲೂ ಪಾಪ ದೊರೆ 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 ಅಂತ ಇದು ಮಾಡೋಳು. ಆಮೇಲೆ ಅವನೊಂದು ಟವಲ್ಲೋ ಏನೋ ಕೊಡ್ತಾನೆ ಅವಳಿಗೆ. ಅದಕ್ಕೆ ಖುಷಿ, ನನ್ನ ದೊರೆ ನನಗೆ ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾಳೆ, ತುಂಬ ಸಂತೋಷನೂ ಪಡ್ತಾಳೆ. ಯಾವತ್ತೂ ಗಂಡಗೆ ಒಂದು ಮಾತು ಅಂದವಳಲ್ಲ ಅವಳು. ಅವ್ನು ಮಾತಾಡಿಸ್ತಾ ಇದ್ದಾಗಲೂ ಅವನ ಕಟೌಟ್ ಇಟ್ಕೊಂಡು ಅವಳು ನೋಡಿಕೊಂಡು ಮಾತಾಡ್ಕೊಳ್ಳೋಳು, ಕಟೌಟ್ ಜೊತೆನೇ ಮಾತಾಡ್ಕೊಳ್ಳೋಳು. ಹಾಗೆ ನನ್ನ ದೊರೆ ಯಾವಾಗ ನೋಡಿದ್ರು ನನ್ನ ದೊರೆ ಅಂತಲೇ ಇಷ್ಟಪಡ್ತಾಳೆ. ಪಾಪ ಒಳ್ಳೆ ಹುಡುಗಿನೇ. ಅವ್ರ ಅತ್ತೆ ಆ ಥರ ಹಿಂಸೆ ಕೊಡೋದಕ್ಕೆ ಅವಳು ಏನೂ ಮಾಡೋಕ್ಕಾಗ್ತಿಲ್ಲ. ಅದು ಬಿಟ್ಟರೆ ಮನೇಲಿ ಕೆಲಸ ಮಾಡಿಕೊಂಡು ಅವಳು ಆಫೀಸಿಗೂ ಹೋಗ್ತಾಳೆ. ಆಫೀಸಿಗೆ ಹೋಗಿ ಅಲ್ಲಿ ಡ್ಯೂಟಿನೂ ಮಾಡಿಕೊಂಡು ಎರಡು ಕಡೆನೂ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾಯಿದ್ದಾಳೆ. ತುಂಬ ಒಳ್ಳೆ ಹುಡುಗಿ ಇದ್ದಾಳೆ. ಆದರೆ ಅವ್ರ ಅತ್ತೆನೇ ಸರಿ ಇಲ್ಲ. ಇಲ್ಲಿ ಅವ್ರ ಅತ್ತೆ ಸರಿ ಇಲ್ಲದ ಕಾರಣಕ್ಕೆ ಪಾಪ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿದೆ. ನಾಳೆ ಫಂಕ್ಷನ್ ಇಟ್ಕೊಂಡಿದ್ದೀವಿ, ಬರಬೇಕು ಎಲ್ಲರೂ ಅಂತ ಹೇಳಿ ಕರೆಯೋಕ್ಕೆ ಇದು ಮಾಡ್ತಿದ್ದಾಳೆ. ಮನೆಗೆ ಬಂದಾಗ ಕುಂಕುಮನೂ ಕೊಡಬೇಡ, ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಾಳೆ. ಆದರೆ ಇವಳು ಕೇಳಲ್ಲ. ಅವಾಗ ಮನೆಗೆ ಬಂದರನ್ನ ಹಂಗೆ ಕಳಿಸ್ಬಾರ್ದು ಅಂತೇಳಿ ಎಲ್ಲ ಕೊಟ್ಟು ಮಾಡಿ ಕಳಿಸ್ತಾಳೆ. ಅದು ಮತ್ತೆ ಉರ್ಕೊಂತಾಳೆ. ನಾನು ಮಾತು ಮೀರಿ ಇವೆಲ್ಲ ಮಾಡ್ತಾಳಲ್ಲ ಅಂತೇಳ್ಬಿಟ್ಟು ಅದಕ್ಕೂ ಸಿಟ್ಟು ಮಾಡ್ಕೋತಾಳೆ. ಗಂಡ ಎಲ್ಲದಕ್ಕೂ ಸಪೋರ್ಟ್ ಇದ್ದಾನೆ ಜೈ. ಹಂಗಾಗಿ ಅವಳು ಏನೂ ಇದು ಮಾಡಲ್ಲ, ರಿಯಾಕ್ಷನ್ ಮಾಡಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗಾಗಿ ಅಂದರೆ ತುಂಬಾ ಸಪೋರ್ಟಿವ್ ಆಗಿದೆ ಸಂಸಾರ ಅವ್ರದ್ದು, ಗಂಡ ಹೆಂಡ್ತಿದು. ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಜೈ ಅವಳ ಜೊತೆ ಇರೋವರೆಗೂ ಅವಳಿಗೇನೂ ತೊಂದರೆ ಇಲ್ಲ. ಮಾವನೂ ಅವಳ ಜೊತೆಗೇ ಇದ್ದಾರೆ, ಮಾವಂದು ಏನೂ ತೊಂದರೆ ಇಲ್ಲ. ಇನ್ನು ಅಜ್ಜಿ, ಅತ್ತಿಗೆ ಎಲ್ಲರೂ ಅವಳನ್ನ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಅವ್ರ ಅತ್ತೆ ಒಬ್ಬಳನ್ನ ಬಿಟ್ಟು, ಮತ್ತು ಮೈದ ಸ್ವಲ್ಪ ಹಾಗೇನೆ, ಅವನು ಒಂಚೂರು ಅವ್ರ ಅಮ್ಮನಂಗೆ ಎಡವಟ್ನಂಗೆ ಆಡ್ತಾನೆ. ಅಷ್ಟು ಬಿಟ್ಟರೆ ಇನ್ನೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅಂಥವ್ರೆ ಲಲಿತಂಗೆ. ಬಡವ್ರ ಮನೆ ಹುಡುಗಿ ಅಂತೇಳಿ ಪಾಪ ತುಂಬಾ ಹಿಂಸೆ ಕೊಡ್ತಾಳೆ ಅವ್ರ ಅತ್ತೆ. ಆ ಥರ ಯಾರಿಗೂ ಮಾಡಬಾರ್ದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.